ಸಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಕಾಂಟ್ರವರ್ಸಿ, ಜಗಳ ಇದಂತಾನೆ ಇರೋದು. ಎಲ್ಲರ ಮೈಂಡಲ್ಲೂ ಅದೇ ಇರೋದು, ಆಗಿರೋದು ಅದೇ. ಎಲ್ಲಕ್ಕಿಂತ ಅಗ್ರೆಸಿವ್ ಸೀಸನ್ ನಂದೇ. ನಮಸ್ಕಾರ ಸ್ನೇಹಿತರೆ, ಸಂಗೀತ ಶೃಂಗೇರಿ ಅವರು ಲೇಟೆಸ್ಟ್ ಇಂಟರ್ವ್ಯೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಏನಂತ ನಾನು ಇವಾಗ ಹೇಳ್ತೀನಿ ನಿಮಗೆ ಪೂರ್ತಿಯಾಗಿ. ಈ ಒಂದು ಸೀಸನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿತ್ತು. ನನಗೆ ಫಸ್ಟ್ ವೀಕ್ ನನಗೇನೂ ಗೊತ್ತಾಗಿಲ್ಲ. ನಾನು ಬೇರೆಯೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನನಗೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅದೇ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತ ನನಗನ್ನಿಸ್ತು. ಬಟ್ ನಾನು ಅಲ್ಲಿ ಹೋದ್ಮೇಲೆ ನನ್ನ ಒಂದು ಮೈಂಡ್ ಸೆಟ್ಟೇ ಕಂಪ್ಲೀಟಾಗಿ ಚೇಂಜ್ ಆಯಿತು. ವಿನಯರ್ ಜೊತೆ ಜಗಳ ಆದಾಗ ನನಗೆ ಅನಿಸ್ತಿತ್ತು, ನನಗೆ ಅನಿಸ್ತಾ ಇತ್ತು, ಯಾಕಂದರೆ ವೀಕೆಂಡಲ್ಲೇ ನಮಗೆ ಗೊತ್ತಾಗ್ತಿತ್ತು. ಸುದೀಪ್ ಸರ್ ನಮ್ಮ ಜೊತೆ ಮಾತಾಡಿದಾಗ ಹೊರಗಡೆ ಏನೇನು ನಡೀತಿದೆ ಅಂತ ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತಿತ್ತು. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಾಗ್ತಿತ್ತು. ಅದೇ ರೀತಿಯಾಗಿ ನಾವು ಒಳಗಡೆ ಮಾಡ್ತಾಯಿದ್ವಿ. ಅವರು ಕೇಳ್ತಾರೆ, ಇಂಟರ್ವ್ಯೂ ಮಾಡೋರು ಕೇಳ್ತಾರೆ, ಅಂದರೆ ನೀವು ಜಗಳ ಆಡೋದಂತೂ ಜನರಿಗೆ ಅನಿಸ್ತಿತ್ತು, ನೀವು ಬೇಕಂತ ಜಗಳ ಆಡ್ತಿದ್ರ, ಬೇಕಂತ ಮೈ ಮೇಲೆ ತೊಗೊಂಡು ಜಗಳ ಆಡ್ತಿದ್ರ ಅಂತ ಕೇಳಿದಾಗ ಇವರು ಅದನ್ನು ಹೇಳ್ತಾರೆ. ಹೌದು, ಖಂಡಿತ ಕಾಂಟ್ರವರ್ಸಿ ಕೆಲವೊಂದನ್ನು ಬೇಕಂತ ನಾವು ಮಾಡಿದ ನಿಜಾನೇ. ಕೆಲವೊಂದು ಮಾಡಬೇಕಾಗುತ್ತೆ. ವೀಕೆಂಡಲ್ಲಿ ನಮಗೆ ಅನಿಸ್ತಾ ಇತ್ತು, ಅಲ್ಲಿ ಎಂಡ್ ಆಫ್ ದ ಡೇ ನಾವು ಫೈನಲಿಸ್ಟ್ ಆಗಬೇಕಿತ್ತು, ಆಯಿತಾ. ನಮಗೆ ಗೇಮ್ ಇಂಪಾರ್ಟೆಂಟು. ಅದ್ರ ಸಲುವಾಗಿ ಕೆಲವೊಂದು ನಾನು ಜಗಳ ಆಡಿದ್ದು ನಿಜ ಅಂತ ಸಂಗೀತ ಅವರು ಒಪ್ಕೊಂಡಿದ್ದಾರೆ. ಅದು ಒಳ್ಳೆಯ ಗುಣ ಅವ್ರದ್ದು. ಓಪನ್ ಆಗಿ ಒಪ್ಕೊಂಡಿದ್ದಾರಲ್ಲ. ಹೌದು, ಬೇಕಂತ ಜಗಳ ಆಡಿದ್ದು ನಾನು ಓಕೆ ಅಂತ. ಕಾರ್ತಿಕ್ ಅವ್ರ ಜೊತೆ ಜಗಳ ಆಡಿದ್ದು ಇವೆಲ್ಲನೂ ಕೆಲವೊಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸಂಗೀತ ಅವರು ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಅವರು ಹೇಳಿದ್ದರು ಕೂಡ. ಹೌದಾ, ಒಳಗಡೆ ನಡೆದಿರೋ ಜಗಳಗಳೆಲ್ಲ ಕೆಲವೊಂದು ಅದು ಫಸ್ಟ್ ಬಳೆ ಜಗಳ ಆಯ್ತಲ್ಲ, ಅದಂತೂ ಆಗಿದ್ದು ಅದು ನಿಜ. ಅದಾದಮೇಲೆ ಓಕೆ, ಓಟ್ಸ್ ಎಲ್ಲ ಬಂದಮೇಲೆ ಆಮೇಲೆ ಸುದೀಪ್ ಸರ್ ಮಾತಾಡಿದ ಮೇಲೆ ಹೊರಗಡೆ ಏನೇನು ನಡೀತಿದೆ ಅಂತ ಇಲ್ಲಿ ಅರ್ಥ ಆಗ್ತೈತೆ ಅವ್ರಿಗೆ. ಅದ್ರ ಸಲುವಾಗಿ ಈ ರೀತಿ ಜಗಳಗಳು ಕೆಲವೊಂದು ಉದ್ದೇಶಪೂರ್ವಕವಾಗಿ ನಾನೇ ಆಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ ಅಂತ ಸಂಗೀತ ಅವರು ಓಪನ್ ಆಗಿ ಒಪ್ಕೊಂಡಿದ್ದಾರೆ.